ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ another informative video. Today we are going to discuss some more important questions. ಹಾಗಿದ್ರೆ ಈ ಒಂದು ವಿಡಿಯೋದಲ್ಲಿ ನಾವು ಇನ್ನೂ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಾನು ಕೊಡ್ತಾ ಹೋಗ್ತಾ ಇದ್ದೇನೆ. LBA ಟೆಸ್ಟ್ 4 ಅಂತ ಎಲ್ಲ ಕಡೆ ನಡೀತಾ ಇದೆ ಸರ್. ಯಾಕಂದರೆ ಮತ್ತೆ PUC ಬೋರ್ಡ್ನವರು ಪ್ರೆಷರ್ ಹಾಕ್ತಾ ಇದ್ದಾರೆ, ಕಂಪಲ್ಸರಿಯಾಗಿ ಮಾಡಲೇಬೇಕು ಅಂತ. ಈ ಒಂದು ವಿಡಿಯೋದಲ್ಲಿ ನಮ್ಮ ಫಸ್ಟ್ ಇಯರ್ PUC ಇರುವಂಥ ವಿದ್ಯಾರ್ಥಿಗಳಿಗೆ ಸಬ್ಜೆಕ್ಟ್ ಇಂಗ್ಲೀಷಿನ ಮೇಲೆ LBA ಟೆಸ್ಟ್ 4 ಆಯಿತಾ ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೀನಿ. 30 ಮಾರ್ಕ್ಸ್ ಕ್ವಶನ್ ಪೇಪರ್ ಆಗಿರುತ್ತೆ. ಹಾಗಿದ್ರೆ ಇದು ಯಾವ ಪಾಠದ ಮೇಲೆ LBA ಟೆಸ್ಟ್ 4 ನಡೆಯುತ್ತೆ ಅಂತ ಸ್ವಲ್ಪ ತಿಳ್ಕೊಳ್ಳಿ. ಯಾವ ಚಾಪ್ಟರಿನ ಮೇಲೆ ಅಂದರೆ ಒಂದು ಓರೋ ಮನುಷ್ಯನಾಗಿರುತ್ತೆ ಹಾಗೂ ಮನಿ ಮ್ಯಾಡ್ನೆಸ್ ಆಗಿರುತ್ತೆ. ಪೋಯಮ್ ಕ್ಲಿಯರ್ ಆಲ್ ಆಫ್ ಯು? ಮನಿ ಮ್ಯಾಡ್ನೆಸ್ ಮತ್ತು ಯಾವುದು ಓರೋ ಮನುಷ್ಯ, ಈ ಎರಡು ಪಾಠಗಳ ಮೇಲೆ ನಿಮಗೆ LBA ಟೆಸ್ಟ್ 4 ನಡಿಬೇಕು. ಫಸ್ಟ್ ಕ್ವಶನ್, ಹೌ ಮಚ್ ಡಿಡ್ ದ ಸ್ಟ್ರೇಂಜರ್ ಪೇ ಅಟ್ ದ ರೆಸ್ಟೋರೆಂಟ್ ಆನ್ ಬಿಹಾಫ್ ಆಫ್ ನರೇಟರ್ ಅಂತ ಇದೆ. ನರೇಟರಿನ ಪರವಾಗಿ ಅಂತ ಆಯಿತಾ ಅವರ ಪರವಾಗಿ ಸ್ಟ್ರೇಂಜರ್ ಎಷ್ಟು ದುಡ್ಡನ್ನು ನೀಡಿದ ಅಂತ. ಪೇ ಅಂದರೆ ಕೊಟ್ಟ ಅಂತ. ಹಾಗಿದ್ರೆ ಅದಕ್ಕೆ ಸರಿಯಾದ ಉತ್ತರ ಬಂದು 11 ಆನಾಸ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ವಿಚ್ ಇಸ್ ದ ರೈಟ್ ಆನ್ಸರ್? ಬಿ ಅನ್ನುವಂಥದ್ದು. ಯಾಕೆ ಅಂದರೆ ಅವನ ಹತ್ರ 14 ರೂಪೀಸ್ ಇರುತ್ತೆ. ಎ ಇದೆ ಅಲ್ವಾ ಆಪ್ಷನ್ನು, ಅದು 14 ರೂಪೀಸ್ ಅವನ ವ್ಯಾಲೆಟಲ್ಲಿ ಇದ್ದದ್ದು. ಲೈಫ್ ಸೇವಿಂಗ್ ಮನಿ ಅಂತ ಕೇಳಿದರೆ 14 ರೂಪೀಸ್ ಬರೀಬೇಕು. ಆಯಿತಾ ಮಕ್ಕಳೇ? ಈ 11 ಆನಾಸು ಬಿಲ್ ಅಂತ. ಈ ಬಿಲ್ ಎಷ್ಟು ಬಂತು ಅಂದರೆ 11 ಆನಾಸ್ ಅಂತ. ಹಾಗೂ ಅಲ್ಲಿ ಸ್ಟ್ರೇಂಜರ್ ಅನಾಮಿಕ ವ್ಯಕ್ತಿ ಎಷ್ಟು ದುಡ್ಡನ್ನು ಕೊಟ್ಟ ಅಂದರೆ 11 ಆನಾಸ್. ಧನ್ಯವಾದಗಳು. ನೋಡಿ, I request everyone, those who are watching this video, please send me your unit test 1 question papers. ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು, ಇದು ನಮ್ಮ ಮೇಲ್ ID ಕಂಟ್ರಿ. ಆಯಿತಾ? ಕ್ವಶನ್ ನಂಬರ್ 2, ವಾಟ್ ನೇಮ್ ಡಿಡ್ ದ ನರೇಟರ್ ಗಿವ್ ಟು ದ ಸ್ಟ್ರೇಂಜರ್ ಹೂ ಹೆಲ್ಪ್ಡ್? ನೋಡಿ ಎಷ್ಟು ನೀಟಾಗಿದೆ ಸರ್. ಯಾವ ಹೆಸರನ್ನು ನಾಮಕರಣ ಮಾಡಿದ ನರೇಟರು ಸ್ಟ್ರೇಂಜರಿಗೆ ನೀಡಿದಂಥ ಹೆಸರು ಏನು ಅಂದರೆ ಮರ್ಸಿ ಅನ್ನೋದನ್ನು ಹೇಳ್ತಾನೆ. ನಿಮ್ಮ ಹೆಸರು ಕರುಣಾಮಯಿ ಆಗಿರಬೇಕು ಸರ್, ನಿಮ್ಮ ಹೆಸರು ಮರ್ಸಿ ಅಂತ ಹೇಳ್ತಾನೆ. ಆಪ್ಷನ್ ಬಿ ಹೌದಾ? ಎ, ಆಪ್ಷನ್ ಎ ರೈಟ್ ಆನ್ಸರ್. ಕ್ವಶನ್ ನಂಬರ್ 3, ಮೈ ಡಿಯರ್ ಚಿಲ್ಡ್ರನ್, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ನಾಟ್ ಟ್ರೂ ಅಂತ ಇದೆ. ಕೊಟ್ಟಿರುವ ಸ್ಟೇಟ್ಮೆಂಟ್ಗಳಲ್ಲಿ 4 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಏನಂತ ಇದೆ? ಹಿ ಟುಕ್ ಆಫ್ ಹಿಸ್ ಕೋಟ್, ಅವನು ತನ್ನ ಕೋಟನ್ನು ತೆಗೆದ. ಹಿ ಟುಕ್ ಆಫ್ ಹಿಸ್ ಶರ್ಟ್, ತನ್ನ ಶರ್ಟನ್ನು ತೆಗೆದು ಇಟ್ಟ. ಹಿ ಟುಕ್ ಆಫ್ ಹಿಸ್ ಶೂಸನ್ನು ತೆಗೆದು ಇಟ್ಟ. ಹಿ ಟುಕ್ ಆಫ್ ಹಿಸ್ ಟ್ರೋಸರ್ಸ್ ಅಂತ ಇದೆ, ಅವನು ತನ್ನ ಟ್ರೋಸರನ್ನು ತೆಗೆಯಲಿಲ್ಲ. ಹಾಗಿದ್ರೆ ಇಲ್ಲಿ ಕೇಳಿರುವುದು ನಾಟ್ ಟ್ರೂ ಅಂತ ಇದೆ. ಹಾಗಿದ್ರೆ ಇದೇ ಸರಿಯಾದ ಉತ್ತರ. ದಿಸ್ ಈಸ್ ರೈಟ್ ಆನ್ಸರ್. ನಾಟ್ ಟ್ರೂ ಅಂದ್ರೇ ಇದು. ಆಯಿತಾ? ಹಾಗಿದ್ರೆ ಆಪ್ಷನ್ ಡಿ ಸರಿಯಾದ ಉತ್ತರ. ಕ್ವಶನ್ ನಂಬರ್ 4, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ವಿಚ್ ರೆಫರೆನ್ಸ್ ಟು ದ ಓರೋ ಮನುಷ್ಯಮಲ್ಲಿ ಕೊಟ್ಟಿರುವ 2 ಸ್ಟೇಟ್ಮೆಂಟ್ಗಳನ್ನು ಓದಿ ಮಕ್ಕಳೇ. 2 ಸ್ಟೇಟ್ಮೆಂಟನ್ನು ಓದಿ ಬನ್ನಿ. ದ ಕ್ರೌಡ್ ಅಟ್ ದ ರೆಸ್ಟೋರೆಂಟ್ ವಾಸ್ ಸಿಂಪಥೆಟಿಕ್ ಅಂತ ಇದೆ, ಇದು ತಪ್ಪು. ಮೆನಿ ಆಫ್ ದಿ ಕ್ರೌಡ್ ವರ್ ರೆಡಿ ಟು ಹೆಲ್ಪ್. ನೋಡಿ, ಮೆನಿ ಇನ್ ದ ಕ್ರೌಡ್, ಆ ಕ್ರೌಡಲ್ಲಿ ಇದ್ದಂತಹ ವ್ಯಕ್ತಿಗಳು ಹೆಲ್ಪ್ ಮಾಡಲಿಕ್ಕೆ ರೆಡಿ ಇದ್ದರು ಅಂತ ಇದೆ, ಇದು ಕೂಡ ತಪ್ಪು. ಹಾಗಿದ್ರೆ ಎರಡೂ ಕೂಡ ಇನ್ಕರೆಕ್ಟ್ ಅಂತ ಎಲ್ಲಿದೆ? ಆಪ್ಷನ್ ಬಿನಲ್ಲಿ ಇದೆ. ಹಾಗಿದ್ರೆ ರೈಟ್ ಆನ್ಸರು ಆಪ್ಷನ್ ಬಿ ಆಗಿರುತ್ತೆ. ವಿದ್ಯಾರ್ಥಿಗಳೇ, ವಿಡಿಯೋ ಸ್ವಲ್ಪ ಲೆಂತಿ ಆಗುತ್ತೆ, ರೀಸನ್ ಇಷ್ಟೇ. ಐ ಆಮ್ ನಾಟ್ ಗಿವಿಂಗ್ ಓನ್ಲಿ ಆನ್ಸರ್ಸ್. ಆಯಿತಾ? ಈಚ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಐ ವಿಲ್ ಟ್ರೈ ಟು ಎಕ್ಸ್ಪ್ಲೇನ್ ಇನ್. ಯಾಕೆ ಗೊತ್ತಾ? ಆನ್ಯುವಲ್ ಎಕ್ಸಾಮ್ಗೂ ಕೂಡ ಹೆಲ್ಪ್ ಆಗಲಿ ಅಂತ ನಮ್ಮ ಉದ್ದೇಶ. ನಿಮಗೆ ಹೇಗಿದೆಯೋ ಗೊತ್ತಿಲ್ಲ. ಬನ್ನಿ. ದ ಸ್ಟ್ರೇಂಜರ್ ಹೂ ಹೆಲ್ಪ್ ದ ನರೇಟರ್ ಓನಮ್ ಮನುಷ್ಯಮ್ ವಾಸ್ ಎ ಡ್ಯಾಶ್ ಅಂತ ಇದೆ. ಹಾಗಿದ್ರೆ ಸ್ಟ್ರೇಂಜರ್ ಅಂದರೆ ಅನಾಮಿಕ ವ್ಯಕ್ತಿ ನರೇಟರ್ಗೆ ಹೆಲ್ಪ್ ಮಾಡ್ತಾನೆ. ಅವನು ಏನಾಗಿದ್ದ, ಅವನು ಯಾರು ಅಂತ ಕೇಳಿದರೆ ವಾಚ್ಮ್ಯಾನೋ ಅಥವಾ ಸೋಲ್ಜರೋ. ವಾಚ್ಮ್ಯಾನು ಅಲ್ಲ, ಸೋಲ್ಜರು ಅಲ್ಲ, ಮನಿ ಲೆಂಡರ್ ಕೂಡ ಅಲ್ಲ. ಸರಿಯಾದ ಉತ್ತರ ಪಿಕ್ ಪಾಕೆಟರ್ ಆಗಿರ್ತಾನೆ. ಪಿಕ್ ಪಾಕೆಟರ್ ಆಪ್ಷನ್ ಎ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಬನ್ನಿ ಕ್ವಶನ್ ನಂಬರ್ 6 ನೋಡೋಣ. ವಾಟ್ ಡಸ್ ಎವ್ರಿ ಇಂಡಿವಿಜುವಲ್ ಕ್ಯಾರಿ ಅರೌಂಡ್ ವಿತ್ ಹಿಮ್ ಅಕಾರ್ಡಿಂಗ್ ಟು ದ ಸ್ಪೀಕರ್ ಇನ್ ಮನಿ ಮ್ಯಾಡ್ನೆಸ್ ಅಂತ ಇದೆ. ಮನಿ ಮ್ಯಾಡ್ನೆಸ್ಸಲ್ಲಿ ಏನಂತೀರ? ವಾಟ್ ಡಸ್ ಇಂಡಿವಿಜುವಲ್ ಕ್ಯಾರಿ, ಅವನ ಜೊತೆ ಏನನ್ನು ತಗೊಂಡು ಅಂತ ಕೇಳಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಬಂದು ಎ ಗ್ರೇನ್ ಆಫ್ ಇನ್ಸ್ಯಾನಿಟಿ ಅಬೌಟ್ ಮನಿ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತದೆ. ನೋಡಿ, ವಾಟ್ ಡಸ್ ಎವ್ರಿ ಇಂಡಿವಿಜುವಲ್ ಕ್ಯಾರಿ ಅಂದರೆ ಎ ಗ್ರೇನ್ ಆಫ್ ಇನ್ಸ್ಯಾನಿಟಿ ಅಂತ ಹೇಳಿದರೆ ಕೆಟ್ಟ ಮನಸ್ಥಿತಿಯನ್ನು ತೆಗೆದುಕೊಂಡು ಓಡಾಡ್ತಾ ಇರ್ತಾರೆ ಜನರು ಅಂತ. ಆಯಿತಾ? ಕ್ವಶನ್ ನಂಬರ್ 7, ಮೈ ಡಿಯರ್ ಚಿಲ್ಡ್ರನ್, ಇನ್ ಮನಿ ಮ್ಯಾಡ್ನೆಸ್ ಅಂತ ಒಂದು ಪೋಯಮ್ ಇದೆ. ಡ್ಯಾಶ್ ಮೇಕ್ ಅಸ್ ಕ್ವೇಲ್ ಅಂತ ಇದೆ. ಆಯಿತಾ? ಅಕಾರ್ಡಿಂಗ್ ಟು ಸ್ಪೀಕರ್. ಆಯಿತಾ? ಯಾವುದು ಅಂತ ಹೇಳಿದರೆ ಇಲ್ಲಿ ಅದು ಫೈರ್ ಕೂಡ ಅಲ್ಲ ಸರ್, ಅದು ಡರ್ಟ್ ಕೂಡ ಅಲ್ಲ, ಸ್ಯಾನಿಟಿ ಕೂಡ ಅಲ್ಲ, ಅದು ದುಡ್ಡಾಗಿರುತ್ತೆ. ಇವತ್ತು ದುಡ್ಡೇ ನಮ್ಮನ್ನು ಆಳುತ್ತಿರುವಂಥದ್ದು, ನಮ್ಮನ್ನು ಹೆದರಿಸ್ತಾ ಇರುವಂಥದ್ದು. ಅದು ದುಡ್ಡು. ಕ್ವಶನ್ ನಂಬರ್ 8, ದ ಸ್ಪೀಕರ್ ಇನ್ ಮನಿ ಮ್ಯಾಡ್ನೆಸ್ ಥಿಂಕ್ಸ್ ದ್ಯಾಟ್ ನೋ ಬಡಿ ಹ್ಯಾಂಡ್ಸ್ ಔಟ್. ನೋಡಿ ಎಷ್ಟು ಚೆನ್ನಾಗಿದೆ, ನೆನ್ಪಿಟ್ಕೊಳ್ಳಿ ಮಕ್ಕಳೇ. ನಿಮಗೆ ಶಾರ್ಟ್ ಕಟ್ಟನ್ನು ಹೇಳ್ಕೊಡ್ತೇನೆ. ಯಾವಾಗ ಪ್ಯಾಂಗ್ ಅಂತ ಬಂತೋ ಆಯಿತಾ, ಆವಾಗ 1 ಪೌಂಡ್ ಅಂತ ಅರ್ಥ. ನೋಡಿ ಇಲ್ಲಿ ಪ್ಯಾಂಗ್ ಅಂತ ಇದೆ ತಾಳ್ರಿ. ಹಾಂ ನೋಡಿ ಸರ್,
ಇಲ್ಲಿ ಪ್ಯಾಂಗ್ ಅಂತ ಇದೆ, ಕಾಣ್ತಾ ಇದೆ ಎಲ್ಲರಿಗೂ. ಪ್ಯಾಂಗ್ ಅಂತ ಬಂದರೆ 1 ಪೌಂಡ್ ಅಂತ. ಈ 10 ಪೌಂಡ್ ಅಂತ ಮೇಲ್ಗಡೆ ಕಾಣ್ತಾ ಇದೆ ಅಲ್ವಾ, ಇದು ಯಾವತ್ತಾದರೂ ಯಾವಾಗ ಬರುತ್ತೆ ಅಂತ ಹೇಳಿದರೆ ಅದು ಟ್ರಿಮರ್ ಅಂತ, TREMOR ಅಂತ ಕ್ವಶನಲ್ಲಿ ಬಂದರೆ ಅದಕ್ಕೆ 10 ಪೌಂಡ್ ಅಂತ. ಇದು ತಪ್ಪು ಎರಡೂ ಕೂಡ ನಮಗೆ ಸಂಬಂಧ ಇಲ್ಲ ಇಲ್ಲಿ, ಅರ್ಥ ಆಗತ್ತಲ್ವಾ. ಹಿಯರ್ ವಿಚ್ ಈಸ್ ದ ರೈಟ್ ಆನ್ಸರ್ ಮೈ ಡಿಯರ್ ಚಿಲ್ಡ್ರನ್? ಯಾವುದು? ಆಪ್ಷನ್ ಸಿ ಅನ್ನುವಂಥದ್ದು ರೈಟ್ ಆನ್ಸರ್. ವಿದ್ಯಾರ್ಥಿಗಳೇ, ಐ ರಿಕ್ವೆಸ್ಟ್ ಎವ್ರಿ ಒನ್ ದೋಸ್ ಹು ಆರ್ ವಾಚಿಂಗ್ ದಿಸ್ ವಿಡಿಯೋ, ಫಸ್ಟ್ ಇಯರ್ PUC ಚಿಲ್ಡ್ರನ್, ಪ್ಲೀಸ್ ಸೆಂಡ್ ಮಿ ಯುವರ್ ಯೂನಿಟ್ ಟೆಸ್ಟ್ ಕ್ವಶನ್ ಪೇಪರ್ಸ್ ಟು ದಿಸ್ ಮೇಲ್ ಐ ಡಿ. ಯೂನಿಟ್ ಟೆಸ್ಟ್ 1 ಕಂಪ್ಲೀಟ್ ಆಗಿದೆ ಅಲ್ವಾ, ದಯವಿಟ್ಟು ಕಳಿಸಿಕೊಡಿ. ಕ್ವಶನ್ ಪೇಪರ್ಸ್ಗಳೇ ಕಳಿಸ್ಕೊಟ್ಟಿಲ್ಲ ಈ ಸಲ ನಮ್ಮ ಫಸ್ಟ್ ಇಯರ್ PUC ವಿದ್ಯಾರ್ಥಿಗಳು, ಪ್ಲೀಸ್. ಕ್ವಶನ್ ನಂಬರ್ 9, ವಿ ಶುಡ್ ಹ್ಯಾವ್ ಡ್ಯಾಶ್ ಟು ಸೇವ್ ಅಸ್ ಫ್ರಮ್ ಈಟಿಂಗ್ ಡರ್ಟ್ ಅಂತ ಇದೆ. ಹೇಲು ತಿನ್ನೋದ್ರಿಂದ ಅಂದರೆ ಕೆಟ್ಟದನ್ನು ತಿನ್ನೋದ್ರಿಂದ ನಾವು ಉಳಿಬೇಕು, ಅದರಿಂದ ಪಾರಾಗಬೇಕು ಅಂದರೆ ನಮ್ಮ ಹತ್ರ ಏನಿರಬೇಕು ಸರ್? ನಮ್ಮ ಹತ್ರ ದುಡ್ಡು ಇರಬೇಕು, ಮನಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. Question number 10, in Money Madness the speaker says that we are terrified of dash ಅಂತ ಇದೆ. ಇದು ನಾನು ನಿಮಗೆ ಬಿಡ್ತಾ ಇದ್ದೀನಿ ಮಕ್ಕಳೇ, ಎಷ್ಟು ಜನ ಇಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಗೊತ್ತಾಗುತ್ತೆ. ಕ್ವಶನ್ ನಂಬರ್ 10 ನಾನು ನಿಮಗೆ ಈಸಿ ಮಾಡಿಕೊಡ್ತೇನೆ. B ಆಲ್ಸೋ ರಾಂಗ್, D ಆಲ್ಸೋ ರಾಂಗ್, ಎರಡೂ ಕೂಡ ರಾಂಗ್ ಆಗಿರುತ್ತೆ. ದ ಸ್ಪೀಕರ್ ಸೇಸ್ ದಟ್ ವಿ ಆರ್ ಟೆರಿಫೈಡ್ ಆಫ್, ನಿಜವಾಗಿಯೂ ನಾವು ಹೆದರಿಕೊಂಡಿರುವುದು ಯಾರಿಗೆ ಅಂದರೆ ಏನು ಅಥವಾ ಸೀನೋ ಅನ್ನುವಂಥದ್ದು ದಯವಿಟ್ಟು ಕಮೆಂಟ್ ಮಾಡಿ, ಆಯಿತಾ. ಬನ್ನಿ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ ಮೇನ್ ಕ್ವಶನ್ ಬಿಗೆ ಹೋಗೋಣ. ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳನ್ನು ನೋಡ್ಬೋದು. ಮೆನ್ಷನ್ ಎನಿ 2 ಫೀಚರ್ಸ್ ಯೂಸ್ಡ್ ಇನ್ ಡಿಸ್ಕ್ರೈಬ್ ದಿ ಅಪಿಯರೆನ್ಸ್ ಆಫ್ ದಿ ಸ್ಟ್ರೇಂಜರ್ ಅಂತ ಇದೆ. ಸ್ಟ್ರೇಂಜರನ್ನು ಡಿಸ್ಕ್ರೈಬ್ ಮಾಡಲಿಕ್ಕೆ 2 ಅವನ ಫೀಚರ್ಗಳನ್ನು ಬರೆಯಿರಿ ಅಂತ. ಏನೂ ಇಲ್ಲ ಕಣ್ರಿ, 1 ಅಂತ ಅಥವಾ ಎ ಅಂತ ಹಾಕ್ಬಿಟ್ಟು, ಆಯಿತಾ, ಏನಂತ ಬರೀತೀರಾ? 6 ಫೂಟ್ ಟಾಲ್ ಅಂತ, ಹೌದಲ್ವಾ? 6 ಅಡಿ ಉದ್ದ ಅಂತ, 6 ಫೂಟ್ ಟಾಲ್ ಅಂತ. ಇನ್ನೊಂದೇನು ಬರೀತೀರಾ? ಬ್ಲೂ ಐಸ್ ಅಂತ, BLUE, ಬ್ಲೂ ಐಸ್. ಇನ್ನೊಂದೇನು ಬರೀತೀರಾ? ಬಿಗ್ ಮೊಸ್ಟ್ಯಾಕ್, ಹೌದಲ್ವಾ? ಬಿಗ್ ಮೊಸ್ಟ್ಯಾಕ್, MOUSTACHE, ಆಯಿತಾ. ಈ ರೀತಿಯಾಗಿ ತಾವುಗಳು ಬರಿಬೋದು, ಆಯಿತಾ. ಆ್ಯಂಡ್ ರೆಡ್ ಟರ್ಬನ್ ಆನ್ ಇಸ್ ಹೆಡ್ ಅಂತ. ಕ್ವಶನ್ ನಂಬರ್ 12 ಮೈ ಡಿಯರ್ ಚಿಲ್ಡ್ರನ್, ಮೆನ್ಷನ್ ಎನಿ 2 ಥಿಂಗ್ಸ್ ದಟ್ ಶುಡ್ ಬಿ ಮೇಡ್ ಫ್ರೀ ಅಂತ ಇದೆ. ನೋಡಿ, ಈ ಮನಿ ಮ್ಯಾಡ್ನೆಸ್ ಪಾಠದಲ್ಲಿ ನೋಡಿ, ಮನಿ ಮ್ಯಾಡ್ನೆಸ್ ಅಂತ ಕೊಟ್ಟಿದ್ದಾರೆ. ಈ ಒಂದು ಪಾಠದಲ್ಲಿ ನಮ್ಮ ಪೋಯೆಟ್ ಏನು ಮಾಡ್ತಾರೆ ಅಂದರೆ ಶುಡ್ ಬಿ ಫ್ರೀ, ಇದನ್ನೆಲ್ಲ ಇಡೀ ಪ್ರಪಂಚದಂತ ಫ್ರೀ ಮಾಡಬೇಕು. ಉತ್ತರಗಳು ಏನು ನೋಡಿ? ಬ್ರೆಡ್ ಅನ್ನುವಂಥದ್ದು ಫಸ್ಟ್ ಉತ್ತರ, BREAD, ಬ್ರೆಡ್ಡು. ಶೆಲ್ಟರ್, SHELTER. ಇನ್ನೊಂದೇನು? ಫೈರ್. ಈ 3 ಕೂಡ ಫ್ರೀ ಆಗಬೇಕು ಅಂತ ಅವರು, ಆಯಿತಾ, ರಿಕ್ವೆಸ್ಟ್ ಮಾಡ್ತಾರೆ. ಕ್ವಶನ್ ನಂಬರ್ 13, ವಾಟ್ ಡಸ್ ಮ್ಯಾನ್ಕೈಂಡ್ ಸೇ ವಿತ್ ಒನ್ ವಾಯ್ಸ್ ವೆನ್ ಒನ್ ಹ್ಯಾಸ್ ನೋ ಮನಿ ಅಂತ ಇದೆ. ದುಡ್ಡು ಇಲ್ಲದಾಗ ಈ ಮನುಷ್ಯ ಕುಲ ಏನಂತ ಹೇಳುತ್ತೆ ಗೊತ್ತಾ? ಹೇಳಿ ನೋಡೋಣ. ಈ ಡರ್ಟ್, ಹೇಲನ್ನು ತಿನ್ನು ಮಗನೇ ಅನ್ನತ್ತೆ. ಈ ಡರ್ಟ್ ಆ್ಯಂಡ್ ಗೋ ಕೋಲ್ಡ್ ಅಂತ, ಹೇಳಿ ತಿನ್ನು ಸಾಯಿ ಮಗನೇ ಅಂತ ಹೇಳುತ್ತೆ ಸರ್. ಇಮ್ಯಾಜಿನ್ ಯುವರ್ ಸೆಲ್ಫ್, ಆಯಿತಾ. ಮನುಷ್ಯನಿಗೆ ಹೇಳುವಂಥ ಮಾತಾ ಇದು ಅಂತ. ಅದಕ್ಕೆ ಇನ್ಸ್ಯಾನಿಟಿ ಅಂತ ಕರೆಯೋದು. ಇನ್ಸ್ಯಾನಿಟಿ ಅಂದರೆ ಕ್ರೂರ ಮನಸ್ಥಿತಿ ಅಂತ. ಬನ್ನಿ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರು ಮುಗೀತು. 3rd ಮೇನಲ್ಲಿ 3 ಮಾರ್ಕ್ಸ್ ಕ್ವಶನ್ಸನ್ನು ನೋಡೋಣ. ಡಿಸ್ಕ್ರೈಬ್ ದಿ ಎಂಬ್ಯಾರಿಸಿಂಗ್ ಎಕ್ಸ್ಪೀರಿಯನ್ಸ್ ಆಫ್ ದಿ ನರೇಟರ್ ಅಂತ ಇದೆ. ಎಂಬ್ಯಾರಿಸಿಂಗ್ ಅಂದರೂ ಅದೇ ಆನ್ಸರ್ ಬರೀಬೇಕು, ಹ್ಯುಮಿಲಿಯೇಷನ್ ಅಂದರೂ ಇದು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮಗೆ ನಾನು ಇದರ ಉತ್ತರಗಳ ಲಿಂಕನ್ನು ಕೊಟ್ಟಿರ್ತೇನೆ, ಉಪಯೋಗಿಸ್ಕೊಳ್ಳಿ. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಸ್ವಲ್ಪ ಗ್ರಾಮರ್ ಪಾರ್ಟ್ ಕಡೆಗೆ ಹೋಗೋಣ. ಪಾರ್ಟ್ ಸಿ ಮೈ ಡಿಯರ್ ಚಿಲ್ಡ್ರನ್, ರೀರೈಟ್ ಹ್ಯಾಸ್ ಡೈರೆಕ್ಟೆಡ್. ರೀರೈಟ್ ಹ್ಯಾಸ್ ಡೈರೆಕ್ಟೆಡ್ ಅಂದರೆ ಅರ್ಥ ಏನು ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಕೆಳಗಡೆ ಕ್ವಶನ್ ಕೊಟ್ಟಿದ್ದೀವಿ ತಮ್ಮ, ಇದನ್ನೆಲ್ಲ ಪ್ರತಿಯೊಂದು ತಾವುಗಳು ಓದ್ಕೋಬೇಕು ಅಂತ. ಏನಿದೆ? ಕ್ವಶನ್ ಟ್ಯಾಗ್ ಅಂತ ಇದೆ. ಇದು ಡೂ ಫಾರ್ಮ್ಸ್ ಅಂತ ಇದೆ. ಎಲ್ಲವೂ ಸಪ್ರೇಟ್ ಆಗಿದ್ದರೆ ಬನ್ನಿ ಈಗ ನಾವು ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ಏನಿದೆ? ದಿ ಕಮಿಟಿ ಮೆಂಬರ್ಸ್ ರೇರ್ಲಿ ಅನ್ನುವಂಥದ್ದೇ ಇದು ನೆಗೆಟಿವ್ ಆಗಿರುತ್ತೆ. ಹಾಗಾಗಿ ಕ್ವಶನ್ ನೆಗೆಟಿವ್ನಲ್ಲಿದೆ, ಆನ್ಸರ್ ಪಾಸಿಟಿವ್ನಲ್ಲಿ ಬರಬೇಕು, ಆಯಿತಾ. ಹಾಗಿದ್ರೆ ವಾಟ್ ಈಸ್ ದ ರೈಟ್ ಆನ್ಸರ್ ಮೈ ಡಿಯರ್ ಚಿಲ್ಡ್ರನ್ ಹಿಯರ್? ಹೇಳಿ ನೋಡೋಣ. ಡಿಸ್ಅಗ್ರಿ ಅಂತ ಇದೆ. ಹಾಗಿದ್ರೆ ಸರಿಯಾದ ಉತ್ತರ ಡೂ ದೇ ಅಂತ. ದೇ ಎಲ್ಲಿಂದ ಬಂತು ಅಂದರೆ ಕಮಿಟಿ ಅಂತ. ಡೂ ದೇ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ ಬಿ ಮೈ ಡಿಯರ್ ಚಿಲ್ಡ್ರನ್, ಅಗೇನ್ ಕ್ವಶನ್ ಟ್ಯಾಗ್ ಆ್ಯಡ್ ಸೂಟಬಲ್ ಕ್ವಶನ್ ಟ್ಯಾಗನ್ನು ಮಾಡಿ ಅಂತ ಇದೆ. ಕ್ವಶನ್ ನಂಬರ್ ಬಿ, ದಿ ಸ್ಟೂಡೆಂಟ್ಸ್ ಎಂಜಾಯ್ಡ್ ದ ಫೀಲ್ಡ್ ಟ್ರಿಪ್ ಅಂತ ಇದೆ. ಇಲ್ಲಿ ಎಂಜಾಯ್ಡ್ ಅನ್ನುವಂಥದ್ದು ಪಾಸ್ಟ್ ಟೆನ್ಸು. ಹಾಗಾಗಿ ಏನು ಮಾಡಬೇಕು ಇಲ್ಲಿ? ಆನ್ಸರು ಡಿಡ್ ಅಂತ ಬರೀಬೇಕು. ಗಿವನ್ ಕ್ವಶನ್ ಈಸ್ ಇನ್ ಪಾಸಿಟಿವ್, ಸೊ ಆನ್ಸರ್ ಶುಡ್ ಕಮ್ ಇನ್ ನೆಗೆಟಿವ್. ಐ ವಿಲ್ ಆ್ಯಡ್ ನಾಟ್. ದೆನ್ ದಿ ಸ್ಟೂಡೆಂಟ್ಸ್ ಅಂದರೆ ದೇ ಅಂತ ಬರೀತೀನಿ ಪ್ರೊನೌನು. ವಾಟ್ ಈಸ್ ದ ರೈಟ್ ಆನ್ಸರ್? ಡಿಡಂಟ್ ದೇ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ಲಿಯರ್ ಆಲ್ ಆಫ್ ಯು?
ಡಿಡಂಟ್ ದೇ ಅನ್ನುವಂಥದ್ದೇ ರೈಟ್ ಆನ್ಸರ್ ಆಗಿರುತ್ತದೆ ಮಕ್ಕಳೇ. ನೆಕ್ಸ್ಟು ಕ್ವಶನ್ ನಂಬರ್ ಸಿ, ದಿ ಇಂಜಿನಿಯರ್ಸ್ ಎಕ್ಸಾಮಿನ್ ದಿ ಡ್ಯಾಮೇಜ್ಡ್ ಬ್ರಿಡ್ಜ್ ಅಂತ ಇದೆ. ಎಷ್ಟು ಈಸಿಯಾಗಿದೆ ನೋಡಿ. ಇಲ್ಲಿ ಡೂ ಫಾರ್ಮನ್ನು ರೆಡಿ ಮಾಡಬೇಕು. ದಿ ಇಂಜಿನಿಯರ್ಸ್ ಎಕ್ಸಾಮಿನ್ಡ್ ಅಂತ, ಇದು ಪಾಸ್ಟ್ ಟೆನ್ಸಲ್ಲಿದೆ ಸರ್, PAST. ಹಾಗಾಗಿ ನಾನು ಏನು ಮಾಡ್ತೀನಿ, ಡಿಡ್ ಅಂತ ಫಸ್ಟಿಗೆ ಬರ್ಕೊಂಡು ದಿ ಇಂಜಿನಿಯರ್ಸ್ ನೋಡಿ, ದಿ ಇಂಜಿನಿಯರ್ಸ್ ಎಕ್ಸಾಮಿನ್ ಅಂತ ಬರಿಬೇಕು. ಎಕ್ಸಾಮಿನ್ ಅಂತ ದಿ ಡ್ಯಾಮೇಜ್ಡ್ ಬ್ರಿಡ್ಜ್, BRIDGE ಕ್ವಶನ್ ಮಾರ್ಕ್ ಹಾಕಿ. ಇದು ಕ್ವಶನ್ ಆಗಿರುತ್ತೆ. ಕ್ಲಿಯರ್, ಎಲ್ಲರಿಗೂ ಅರ್ಥ ಆಯಿತು ಅನಿಸುತ್ತೆ. ಡಿಡ್ ದಿ ಇಂಜಿನಿಯರ್ಸ್ ಎಕ್ಸಾಮಿನ್ ದಿ ಡ್ಯಾಮೇಜ್ಡ್ ಬ್ರಿಡ್ಜ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ ಡಿ, ಮೈ ಡಿಯರ್ ಚಿಲ್ಡ್ರನ್, ದಿ ಏನಂತ ಇದೆ, ರಿಸರ್ಚ್ ಟೀಮ್ ಹ್ಯಾಸ್ ಬೀನ್ ವರ್ಕಿಂಗ್ ಆನ್ ದಿ ಪ್ರಾಜೆಕ್ಟ್ ಸಿನ್ಸ್ ಲಾಸ್ಟ್ ಇಯರ್ ಅಂತ ಇದೆ. ಇದು ಅರ್ಥವೇನು ಗೊತ್ತಾ, ಇದನ್ನು WH ಕ್ವಶನ್ ಮಾಡಬೇಕು. WH ಅಂದರೆ ಅರ್ಥ ಆಗುತ್ತಾ, WH ಕ್ವಶನ್ ಆಗಿ ರೆಡಿ ಮಾಡಬೇಕು. ಹಾಗಿದ್ರೆ ಆನ್ಸರ್ ಏನು ಅಂತ ಹೇಳಿದರೆ ನೋಡಿ, ಸಿನ್ಸ್ ಲಾಸ್ಟ್ ಇಯರ್ ಅಂತ ಇದೆ, ಯಾವಾಗ ಅಂತ ಕೇಳಬೇಕು. ಹಾಗಿದ್ರೆ ವೆನ್ನಿಂದ ಸ್ಟಾರ್ಟ್ ಆಗಬೇಕು ಆನ್ಸರ್, ಆಯಿತಾ. ವೆನ್ ಹ್ಯಾಸ್ ದಿ ನೋಡಿ, ಹ್ಯಾಸ್ ದಿ ರಿಸರ್ಚ್ ಟೀಮ್, RESERCH ರಿಸರ್ಚ್ ಟೀಮ್ ನೋಡಿ ಎಷ್ಟು ಈಸಿ ಇದೆ, ಆಯಿತಾ. ಬೀನ್ ವರ್ಕಿಂಗ್ ಆನ್ ದಿ ಪ್ರಾಜೆಕ್ಟ್ ಅಂತ, ಆವಾಗ ಆನ್ಸರು ಕ್ವಶನ್ ಮಾರ್ಕ್ ಹಾಕಬೇಕು. ನಮಗೆ ಸಿನ್ಸ್ ಲಾಸ್ಟ್ ಇಯರ್ ಅಂತ ಬರುತ್ತೆ. ಧನ್ಯವಾದಗಳು. ಈಗ ಬನ್ನಿ ಮಕ್ಕಳೇ, ನಾವು ನೆಕ್ಸ್ಟ್ ಮೇನ್ ಕ್ವಶನ್ ಗ್ರಾಮರ್ ಪಾರ್ಟಿಗೆ ಹೋಗೋಣ ಮತ್ತೆ ಈಗ, ಯಾಕಂದರೆ ಗ್ರಾಮರೇ ಇರುವಂಥದ್ದು. ಈಗ ಕ್ವಶನ್ ನಂಬರ್ 17 ಮೈ ಡಿಯರ್ ಚಿಲ್ಡ್ರನ್, ಬಹಳ ಇಂಪಾರ್ಟೆಂಟು ಸರ್ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ. ಬನ್ನಿ, ನೀದರ್ ದಿ ಪ್ಲೇಯರ್ಸ್, ಎಷ್ಟು ಈಸಿ ಇದೆ, ನೀದರ್ ದ ಪ್ಲೇಯರ್ಸ್ ನಾಟ್ ದಿ ಕೋಚ್ ಈಸು ಆರೋ. ಇದೇ ನಮಗೆ ಟೆನ್ಷನು, ಏನೂ ಇಲ್ಲ ಕಣ್ರಿ. ನೀದರು ನಾರು ಬಂದರೆ ಅದನ್ನು ಭಾಳ ತಲೆ ಕೆಡಿಸ್ಕೊಂಡು ಯೋಚನೆ ಮಾಡಬಾರ್ದು. ಅದ್ರ ಮುಂದೆ ಒಂದು ವರ್ಬ್ ಬರುತ್ತೆ, ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ. ಈಗ ಈಸ್ ಬರುತ್ತೋ ಆರ್ ಬರುತ್ತೋ ಅಂತ. ಹಾಗಿದ್ರೆ ಈ ವರ್ಬ್ ಬರೀಬೇಕು ಅಂದರೆ ಸಬ್ಜೆಕ್ಟ್ ನೋಡಬೇಕು. ದಿ ಕೋಚ್ ಅಂತ ಇದೆ. ದಿ ಕೋಚ್ ಅಂದರೆ ಸಿಂಗುಲರು, ಹಾಗಾಗಿ ಈಸ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ವಿಚ್ ಈಸ್ ದ ರೈಟ್ ಆನ್ಸರ್, ದಿ ಕೋಚ್ ಈಸ್ ದ ಪರ್ಫೆಕ್ಟ್ ಆನ್ಸರ್, 100% ರೈಟ್ ಆನ್ಸರ್. ರೂಲ್ ಏನು ಹೇಳುತ್ತೆ ಅಂದರೆ, ನೀದರು ನಾರ್ ಬಂದಾಗ ದಿ ಸಬ್ಜೆಕ್ಟ್ ಜನರಲಿ ಅಗ್ರೀಸ್ ವಿತ್ ದಿ ವರ್ಬ್ ವಿಚ್ ಈಸ್ ವೆರಿ ಕ್ಲೋಸರ್ ಟು ದಿ ವರ್ಬ್ ಅಂತ. ಬನ್ನಿ ಈಗ ನಾವು ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಈಚ್ ಆಫ್ ದ ಪ್ಲೇಯರ್ಸ್ ಅಂತ ಇದೆ. ಈಚ್ ಆಫ್ ದಿ ಪ್ಲೇಯರ್ಸ್, ಈಚ್ ಅಂದರೆ ಒಂದು, ಹಾಗಾಗಿ ಹ್ಯಾಸ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಬಟ್ ದ ಟೀಮ್ ಈಸ್ ಆಲ್ಸೋ ಎ ಸಿಂಗುಲರ್, ಸೊ ನೀಡ್ಸ್ ಈಸ್ ದ ರೈಟ್ ಆನ್ಸರ್ ಮೈ ಡಿಯರ್ ಚಿಲ್ಡ್ರನ್, ನೀಡ್ಸ್ ಅಂತ. ನೆಕ್ಸ್ಟ್ ದ ಪ್ಲೇಯರ್ಸ್ ಅನ್ನುವಂಥದ್ದು ಬಹುವಚನ, ಹೂ ಅನ್ನೋದೇ ಆದರೆ ಸಿಂಗುಲರ್ ಆಯಿತು ಮತ್ತೆ, ಆಯಿತಾ, ಹೌದಲ್ವಾ. ದಿ ಪ್ಲೇಯರ್ಸ್, ಹೂ ಅಂದರೆ ಯಾರು, ಹೂ ಅಂದ್ರೇ ಪ್ಲೇಯರ್ಸು, ಇದನ್ನು ಫಸ್ಟು ನೆನಪಿಟ್ಕೋಬೇಕು, ಆಯಿತಾ. ಹಾಗಿದ್ರೆ ರೈಟ್ ಆನ್ಸರ್ ಇಲ್ಲಿ ಆರ್ ಈಸ್ ದ ರೈಟ್ ಆನ್ಸರ್. ಆರ್ ಅನ್ನುವಂಥದ್ದೇ ರೈಟ್ ಆನ್ಸರ್ ಆಗಿರುತ್ತದೆ. ಕ್ಲಿಯರ್ ಮೈ ಡಿಯರ್. ಬನ್ನಿ ಕ್ವಶನ್ ನಂಬರ್ ಬಿ ನೋಡೋಣ. ಇದರಲ್ಲಿ ಈಚ್ ಆಫ್ ದ ಬುಕ್ ಆನ್ ದಿ ಸೆಲ್ಫ್ ಅಂತ ಇದೆ, ಶೆಲ್ಫ್ ಅಂತ, ಆಯಿತಾ. ಡ್ಯಾಶ್ ಅಂತ ಇದೆ, ಇದಕ್ಕೆ ಸರಿಯಾದ ಉತ್ತರ ಬಿಲಾಂಗ್ಸ್ ಅನ್ನುವಂಥದ್ದು ರೈಟ್ ಆನ್ಸರ್. ಹೂ ಡ್ಯಾಶ್ ಅಂತ ಇದೆ, ಆಯಿತಾ. ಸರಳ ಅನ್ನುವಂಥದ್ದು ಇದೆ, ಹೂ ಅಂದರೆ ಸಿಂಗುಲರ್ ಇಲ್ಲಿ, ಹಾಗಾಗಿ ಲವ್ಸ್ ಈಸ್ ದ ರೈಟ್ ಆನ್ಸರ್. ನೀದರ್ ಶಿ ನಾರ್ ನೋಡಿ, ನೀದರ್ ಶಿ ಬಂದಾಗ ಫ್ರೆಂಡ್ಸನ್ನು ನೋಡಿದ್ವಿ, ಆವಾಗ ಇಲ್ಲಿ ಆರ್ ಅಂತ ಬರಿಬೇಕು. ಏನಂತ ಬರೀತೀರಾ ಮಕ್ಕಳೇ, ಆರ್ ಅಂತ ಬರಿಬೇಕು ಆನ್ಸರ್ ಇದಕ್ಕೆ, ಆಯಿತಾ. ನೆಕ್ಸ್ಟು ಮತ್ತು ಯಾವುದಿದೆ, ದಟ್ ಒನ್ ಆಫ್ ದ ಬುಕ್ಸ್ ಅಂತ ಇದೆ. ಒನ್ ಆಫ್ ದ ಬುಕ್ಸ್ ನೋಡಿ, ಒನ್ ಅನ್ನುವಂಥದ್ದು, ಹಾಗಾಗಿ ಇಲ್ಲಿ ಈಸ್ ದ ರೈಟ್ ಆನ್ಸರ್. ಧನ್ಯವಾದಗಳು. ಹಾಗಿದ್ರೆ ಕರೆಕ್ಟ್ ದಿ ಎನಿ 3 ಆಫ್ ದಿ ಫಾಲೋಯಿಂಗ್ ಅಂತ ಇದೆ, ಸೆಂಟೆನ್ಸ್ ಆ್ಯಂಡ್ ರಿರೈಟ್ ದೆಮ್ ಅಂತ ಇದೆ. ಬಹಳ ಈಸಿ ಕಂಡ್ರು, ಏನೂ ಇಲ್ಲ. ಆ್ಯನ್ಯುವಲ್ ಎಕ್ಸಾಮಿಗೂ ಕೇಳಿರುವಂಥ ಪ್ರಶ್ನೆಗಳು. ಹಿ ಡೋಂಟ್ ಲೈಕ್ ಪ್ಲೇಯಿಂಗ್ ಫುಟ್ಬಾಲ್ ಅಂತ ಇದೆ. ಈ ಡೋಂಟ್ ಅನ್ನುವಂಥದ್ದೇ ತಪ್ಪು. ಈ ಡೋಂಟ್ ಹೋಗ್ಬಿಟ್ಟು ಆ ಜಾಗದಲ್ಲಿ ಡಸಂಟ್ ಅಂತ ಬರೀಬೇಕು ಈ ರೀತಿಯಾಗಿ, ಆಯಿತಾ. ಸೇಮ್ ಆ್ಯಸ್ ಇಟ್ ಈಸ್ ಕ್ವಶನ್. ನೆಕ್ಸ್ಟು ಡಿಡ್ ಯು ವಾಚ್ಡ್ ದಿ ಮೂವೀಸ್ ಅಂತ ಇದೆ. ಇಲ್ಲೂ ಕೂಡ ಏನೂ ಇಲ್ಲ ಸರ್, ಇದು ತಪ್ಪು. ವಾಚ್ಡ್ ಅನ್ನುವಂಥದ್ದು ತಪ್ಪು, ಅದನ್ನು ಆ ಜಾಗದಲ್ಲಿ ವಾಚ್ ಅಂತ ಬರೀಬೇಕು. ಯಾಕೆ ಬರೀಬೇಕು ಅಂತ ಹೇಳ್ಕೊಡ್ತೀನಿ. ಒನ್ಸ್ ವಿ ಯೂಸ್ ದಿ ಪಾಸ್ಟ್ ಟೆನ್ಸ್, ದಿ ಫಾಲೋಯಿಂಗ್ ವರ್ಬ್ ಶುಡ್ ಕಮ್ ಇನ್ ಪ್ರೆಸೆಂಟ್ ಟೆನ್ಸ್. ಇದು ಪ್ರೆಸೆಂಟ್ ಟೆನ್ಸ್, ಹಾಗಾಗಿ ಇದು ಸರಿ. ದಿಸ್ ಒನ್ ಈಸ್ ರೈಟ್. ನೆಕ್ಸ್ಟ್ ಮೈ ಡಿಯರ್ ಚಿಲ್ಡ್ರನ್, ಕ್ವಶನ್ ನಂಬರ್ ಸಿ, ಶಿ ಈಸ್ ಅ MP ಫ್ರಮ್ ಕರ್ನಾಟಕ ಅಂತ ಇದೆ. ಎ ಅನ್ನುವಂಥದ್ದೇ ತಪ್ಪು, ಅದು ಆ್ಯನ್ ಅಂತ ಆಗಬೇಕು. ಆ್ಯನ್ MLA, ಆ್ಯನ್ MP ಅಂತ. ನೆಕ್ಸ್ಟ್ ಮೈ ಡಿಯರ್ ಚಿಲ್ಡ್ರನ್, ಕ್ಯಾನ್ ಯು ಪ್ಲೀಸ್ ರಿಪೀಟ್ ದ ಸೇಮ್ ಅಂತ ಇದೆ. ಏನು ಇಲ್ಲ ಕಣ್ರಿ, ರಿಪೀಟ್ ಅಂದ್ರೇ ಸೇಮ್, ಇದು ಎಗೇನ್ ಅಂತ, ಹಾಗಾಗಿ ದಿ ಸೇಮ್ ಜಾಗದಲ್ಲಿ ತಗೊಳ್ಳು ಇಟ್ ಅಂತಲೂ ಕೂಡ ಯೂಸ್ ಮಾಡ್ಬೋದು. ಕ್ಯಾನ್ ಯು ಪ್ಲೀಸ್ ರಿಪೀಟ್ ಇಟ್ ಅಂತ ಬರಿಬೋದು. ನೆಕ್ಸ್ಟ್ ಮೈ ಡಿಯರ್ ಚಿಲ್ಡ್ರನ್, ರಿಅರೇಂಜ್ ದ ಫಾಲೋಯಿಂಗ್ ಬಹಳ ಈಸಿಯಾಗಿ ಕೊಟ್ಟಿದ್ದಾರೆ. ಏನೂ ಇಲ್ಲ ಸರ್. ಸಮೀರಾ ಹೌದಲ್ವಾ, ಹುಡುಗಿ ಹೆಸರು ಸಮೀರಾ ಹೌದಲ್ವಾ. ಗೋಸ್ ನೋಡಿ ವರ್ಬು, ಟು ಸ್ಕೂಲ್ ಎವ್ರಿ ಡೇ ಅನ್ನುವಂಥದ್ದು ರೈಟ್ ಆನ್ಸರ್. ನೆಕ್ಸ್ಟು
ಫಸ್ಟಿಗೆ ದಿ ಚಿಲ್ಡ್ರನ್ ಅಂತ ಬರೀರಿ. ದಿ ಚಿಲ್ಡ್ರನ್ ಆರ್ ನೋಡಿ ಆರ್ ಪ್ಲೇಯಿಂಗ್, ಮೂರನೇದು ಪ್ಲೇಯಿಂಗ್ ಹೌದಲ್ವಾ, ದಿಸ್ ಒನ್ ಈಸ್ ಫಾರ್ ಇನ್ ದಿ ಪಾರ್ಕ್ ಅಂತ. ನೆಕ್ಸ್ಟು ಶಿ ಬ್ರಾಟ್ ನೋಡಿ, ಶಿ ಬಾಟ್ ಆಯಿತಾ ಅ ಬ್ಯೂಟಿಫುಲ್ ಡ್ರೆಸ್ ಎಸ್ಟರ್ಡೇ ಅಂತ ಬರೀಬೇಕು. ಧನ್ಯವಾದಗಳು. ಈಗ ಕ್ವಶನ್ ನಂಬರ್ 20 ನೋಡ್ತಾ ಹೋಗೋಣ. ಲಾಸ್ಟ್ ಮೇನ್ ಕ್ವಶನ್, ವೇರ್ ಇನ್ ಲಾಸ್ಟ್ ಮೇನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಕರೆಕ್ಟ್ ಫಾರ್ಮ್ ಆಫ್ ದಿ ವರ್ಬ್ಸ್ ಗಿವನ್ ಇನ್ ದಿ ಬ್ರಾಕೆಟ್ ಅಂತ ಇದೆ. ಕ್ವಶನ್ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. ಬನ್ನಿ ವಿದ್ಯಾರ್ಥಿಗಳು, ಹಾಗಿದ್ರೆ ಕ್ವಶನಲ್ಲಿ ಏನಿದೆ ಅಂತ ನೋಡಿ. ಎಸ್ಟರ್ಡೇ ಅಂತ ಇದೆ. ಎಸ್ಟರ್ಡೇ ಅಂದರೆ ಅಲ್ಲಿಗೆ ಗೊತ್ತಾಗ್ಬಿಡ್ತು ಆಯಿತಾ, ಏನು ಪಾಸ್ಟ್ ಟೆನ್ಸ್ ಅಂತ. ಹಾಗಿದ್ರೆ ಕಟ್ಟಿನ ಪಾಸ್ಟ್ ಟೆನ್ಸ್ ಏನು, ಕಟ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ ಆಯಿತಾ. ಎವ್ರಿ ಡೇ ರವಿ ಕಟ್ ವೆಜಿಟೇಬಲ್, ರವಿ ಕಟ್ ವೆಜಿಟೇಬಲ್, ಸಾರಿ ಎಸ್ಟರ್ಡೇ ರವಿ ಕಟ್ ವೆಜಿಟೇಬಲ್, ಸಮ್ ವೆಜಿಟೇಬಲ್ಸ್ ಫಾರ್ ಲಂಚ್. ಹಿ ಅಂತ ಡ್ಯಾಶ್ ಅಂತ ಇದೆ. ಕೀಪಿನ ಪಾಸ್ಟ್ ಟೆನ್ಸು ಕೆಪ್ಟ್ ಈಸ್ ದ ರೈಟ್ ಆನ್ಸರ್. ಇನ್ ಎ ಬೌಲ್ ಆ್ಯಂಡ್ ಡ್ಯಾಶ್ ಅಂತ ಇದೆ. ಆ್ಯಂಡ್ ರೋಟ್ WROTE ರೋಟ್ ಎ ನೋಟ್ ಫಾರ್ ಹಿಸ್ ಮದರ್. ದೆನ್ ಹಿ ಲೆಫ್ಟ್ ಅಂತ, ಲೀವ್ ಅಲ್ಲ ಅದು, ಲೆಫ್ಟ್ ಫಾರ್ ಸ್ಕೂಲ್ ಅಂತ. ಧನ್ಯವಾದಗಳು. ಎಸ್ಟರ್ಡೇ ಆಗಿದ್ದಕ್ಕೆ ಎಲ್ಲವೂ ಕೂಡ ನಾವು ಪಾಸ್ಟ್ ಟೆನ್ಸಲ್ಲಿ ಇಲ್ಲಿ ಬರೆದಿದ್ದೇವೆ. ಗಾಡ್ ಬ್ಲೆಸ್ ಯು ಆಲ್ ಮೈ ಡಿಯರ್ ಚಿಲ್ಡ್ರನ್, ಡೂ ವೆಲ್. ಏನೇ ಸಮಸ್ಯೆ ಏನೇ ಡೌಟ್ ಇದ್ರೂ ತಾವುಗಳು ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.